ಓಕೆ ಸ್ಟಾರ್ಟ್. ನಮಸ್ಕಾರ. ಕೊಯಂಬತ್ತೂರಿನ ತಿರುಮೂಲಾರ್ ಸಿದ್ಧರ ಪೀಠಂ ಅಲ್ಲಿ ಅಮರ ಶಿವಯೋಗಿ ಶಿವರಾಜನವರ ಶಿಷ್ಯ. ಇವತ್ತು ನಾವು ವಾಸಿ ಪಡಿಗೈ ಯೋಗದ ಬಗ್ಗೆ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ವಾಸಿ ಪಡಿಗೈ ಯೋಗ ಅಂತ ಹೇಳುವಂಥದ್ದು ಇದು ಕಾಳಂಗಿನಾಥರ್ ಅಭಿವೃದ್ಧಿಪಡಿಸಿದಂತಹ ಯೋಗ ಮಾತ್ರ ಅಲ್ಲ, ಕೊಂಕಣ ಸಿದ್ಧರು ಕೂಡ ಇದಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮನುಷ್ಯನ ಶರೀರದ ಬೆನ್ನೆಲುಬು ಮತ್ತು ನೋಸ್ ಡಿಸ್ಟೆನ್ಸ್, ಈ ನೋಸ್ ಡಿಸ್ಟೆನ್ಸ್ ಮತ್ತು ಬೆನ್ನೆಲುಬಿಗೆ ಸಂಬಂಧ ಇದೆ. ಹಾಗೆ ಬೆನ್ನೆಲುಬಿನಲ್ಲಿರುವಂತಹ ಚಕ್ರಗಳು ನೋಸ್ ಟಿಪ್ಪಿನಲ್ಲೂ ಇದ್ದು, ಇಲ್ಲಿ ಉಸಿರಾಟದ ಕ್ರಮ ಅಂತ ಹೇಳಿದ್ರೆ ಬೈಪೋಲಾರ್ ಮೆಡಿಟೇಷನ್. ಈ ಬೈಪೋಲಾರ್ ಮೆಡಿಟೇಷನ್ ನಲ್ಲಿ ಏನು ಮಾಡ್ತದೆ ಅಂದ್ರೆ ಸೂಕ್ಷ್ಮವಾಗಿ ಶರೀರದ ಪಂಚತತ್ವಗಳನ್ನ ಬ್ಯಾಲೆನ್ಸ್ ಮಾಡ್ತದೆ. ಅದಕ್ಕೆ ಹಿಪ್ಟೋಟ್ರೋಪಿಕ್ ಇಫೆಕ್ಟ್ ಅಂತ ಕರೀತದೆ. ಸೂಕ್ಷ್ಮವಾದ ಬದಲಾವಣೆ, ಇದರಿಂದ ಕುಂಡಲಿನಿ ಶಕ್ತಿ ಹೀಗೆ ಇದು ಸಹಾಯ ಮಾಡ್ತದೆ. ಇದರಲ್ಲಿ 10 ಹಂತಗಳಿದೆ. ಪ್ರಾರಂಭದ ಹಂತದಲ್ಲಿ ನೋಡುವ ನಾವು ಮೂಗಿನ ತುದಿಯನ್ನ ಗೇಸಿಂಗ್ ಮಾಡೋದು, ನೋಸ್ಟಿಪ್. ಅದೇ ಸಂದರ್ಭದಲ್ಲಿ ಮೂಲಾಧಾರ ಚಕ್ರವನ್ನು ಎರಡನ್ನೂ ಕೂಡ ಜೊತೆಯಾಗಿದ್ದುಕೊಂಡು ಕಾನ್ಸಂಟ್ರೇಟ್ ಮಾಡೋದು. ಕಾನ್ಸಂಟ್ರೇಟ್ ಮಾಡಿದಾಗ ಬೆನ್ನೆಲುಬು ಶುದ್ಧ ಆಗ್ತದೆ. ನಮ್ಮೆಲ್ಲ ಚಕ್ರಗಳಲ್ಲಿ ಚೈತನ್ಯ ಹೋಗುವಂತ ಅನುಭವ ಆಗ್ತದೆ. ಇದು ಮೊದಲನೇ ಹಂತ. ಆದರೆ ಇದಕ್ಕೆ ಸಂಬಂಧಪಟ್ಟಂತಹ ಯೋಗಾಸನಗಳು ಮಾಡಬೇಕು. ಅದೇ ರೀತಿಯಲ್ಲಿ ಪ್ರತ್ಯೇಕವಾದಂತಹ ಪ್ರಾಣಾಯಾಮಗಳಿರ್ತದೆ. ಅದೆಲ್ಲವನ್ನು ಅದರಲ್ಲಿ ಮಾಡ್ಲಿಕ್ಕಿದೆ. ಇದು ಎರಡನೇ ಹಂತ. ಪ್ರಾರಂಭದ ಹಂತದಲ್ಲಿ ನಾವು ಯಾವುದು ಪೃಥ್ವಿ ಮುದ್ರೆಯನ್ನು ಮಾಡಿದ್ರೆ, ಎರಡನೇ ಹಂತದಲ್ಲಿ ಮೂಗಿನ ತುದಿಯಿಂದ ನೋಸ್ ಟಿಪ್ಪಿನಿಂದ 2 mm ಕೆಳಗೆ ಬರೋದು. ನೋಸ್ ಟಿಪ್ಪಿನಿಂದ 2 mm ಕೆಳಗೆ ಬಂದಾಗ ಅದೇ ರೀತಿ ನಮ್ಮ ಸ್ವಾದಿಷ್ಠಾನ ಚಕ್ರದ ಜಲತತ್ವವನ್ನ ಆಕ್ಟಿವೇಟ್ ಮಾಡೋದು. ಅದನ್ನು ಆಕ್ಟಿವೇಟ್ ಮಾಡಿದಾಗ ಕುಂಡಲಿನಿ ರೈಸ್ ಆಗ್ತದೆ. ಅದೇ ಸಂದರ್ಭದಲ್ಲಿ ಮೂಗಿನ ತುದಿಯ 2 ಇಂಚ್ ಮೇಲ್ಭಾಗಕ್ಕೆ ಒಂದು ಗೇಜ್ ಮಾಡಿದಾಗ ನಮಗೆ ಕುಂಡಲಿನಿ ಬಹಳ ವೇಗವಾಗಿ ನಮ್ಮ ಚಕ್ರದಲ್ಲಿ ಚಲಿಸುವಂತಹ ಒಂದು ಅನುಭವ ಇದೆ. ಇವರು ಹೇಳುವುದೇನು ಅಂತ ಹೇಳಿದ್ರೆ, ಕಾಳಂಗಿನಾಥರ್ ಕೊಂಕಣ ಸಿದ್ಧರ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಅದೇನೆಂದ್ರೆ ಕುಂಡಲಿನಿ ಸ್ವಾದಿಷ್ಠಾನದಲ್ಲಿ ಅರ್ಧ ಚಂದ್ರದಾಕೃತಿಯಲ್ಲಿ ಇರ್ತದೆ. ಅದು ಮೇಲಕ್ಕೆ ಹೋಗಿ ಪೂರ್ಣಚಂದ್ರನ ರೀತಿಯಲ್ಲಿ ಮೇಲಕ್ಕೆ ಗುರುಮಂಡಲಕ್ಕೆ ಹೋಗ್ತದೆ. ವಾಸುವೇಗದಲ್ಲಿ ಬಹಳ ವೇಗವಾಗಿ ಎನರ್ಜಿ ಫ್ಲೋ ಆಗುವಂತ ಅನುಭವ ಆಗ್ತದೆ. ಇದರಲ್ಲಿ ಬೈಪೋಲಾರ್ ಮೆಡಿಟೇಷನ್ ಅಲ್ಲಿ ವಾತ, ಪಿತ್ತ, ಕಫ ಇದೆಲ್ಲವೂ ಬ್ಯಾಲೆನ್ಸ್ ಆಗ್ತದೆ. ಹಾಗಾಗಿ ಇನ್ನು ನಾವು 3ನೇ ಹಂತಕ್ಕೆ ಹೋಗುವಾಗ ಮಣಿಪೂರ ಚಕ್ರ ಅಗ್ನಿ ಮುದ್ರೆಯನ್ನು ಮಾಡಬೇಕು. ಅದೇ ರೀತಿ ಮೂಗಿನ ಮಧ್ಯಭಾಗದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಮೂಗಿನ ಮಧ್ಯಭಾಗದಲ್ಲಿ ಕಾನ್ಸಂಟ್ರೇಟ್ ಮಾಡಿದಾಗ ಏನಾಗ್ತದೆ ಅಂತ ಕೇಳಿದ್ರೆ, ಮಣಿಪೂರ ಚಕ್ರ ಶುದ್ಧಿಗೊಂಡು ಈ ತತ್ವ ನಮ್ಮ ಶರೀರದಲ್ಲಿ ಬ್ಯಾಲೆನ್ಸ್ ಆಗ್ತದೆ. ಹಾಗೆ 4ನೇ ಹಂತಕ್ಕೆ ಹೋಗುವಾಗ ಮೂಗಿನ ಮಧ್ಯಭಾಗದಿಂದ 2ನೇ ಹಂತ ಅಂದ್ರೆ ಅನಾಹತ ಚಕ್ರವನ್ನು ತೋರಿಸ್ತದೆ. ಈಗ ಮೂಗಿನಲ್ಲೂ ಅನಾಹತ ಚಕ್ರ ಉಂಟು, ಮೂಗಿನ ಡಿಸ್ಟೆನ್ಸ್ ನಲ್ಲೂ. ಹಾಗೇನಾಗ್ತದೆ ಅಂದ್ರೆ ಇದರಲ್ಲಿ ಪ್ರಾಣ ಮುದ್ರೆ ಮಾಡಿದಾಗ ನಮ್ಮ ಬ್ರೀದಿಂಗ್ ಕಂಟ್ರೋಲ್ ಆಗ್ತದಲ್ಲ, ಸೂಕ್ಷ್ಮ ಬ್ರೀದಿಂಗ್ ಆಗ್ತದೆ. ಈ ಸೂಕ್ಷ್ಮ ಬ್ರೀದಿಂಗಿನಲ್ಲಿ ನಮಗೆ ಆಗುವಂತ ಅನುಭವಗಳು. ಮುಂದೆ ನಾವೇನು ಮಾಡಬೇಕು ಅಂತೇಳಿ, ಅನಾಹತ ಚಕ್ರ ಆದ ಕೂಡಲೇ ಇಲ್ಲಿ ಟ್ರ್ಯಾಂಗ್ಯುಲರ್ ಎನರ್ಜಿ ಫ್ಲೋವಿನ ಅನುಭವ ಆಗ್ತದೆ. ಅದು ಆಜ್ಞಾ ಚಕ್ರ ಮತ್ತು ಬಿಂದು ಚಕ್ರದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿದಾಗ, ಇದನ್ನೂ ಕೂಡ ಕ್ರಿಯಾಯೋಗದಲ್ಲಿ ಇದೇ ತತ್ವವನ್ನು ಹೇಳಿದ್ದು. ಕ್ರಿಯಾ ಬಾಬಾಜಿಯವರು ಈ ಬ್ರೀದಿಂಗ್ ಅನ್ನು ಯಾವ ರೀತಿಯಲ್ಲಿ ಸ್ಲೋ ಮಾಡುವುದು ಅಂತ ಅಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅದು ನಮಗೆ ಆಜ್ಞಾ ಚಕ್ರದ ಮತ್ತು ಬಿಂದು ಚಕ್ರದ ಬೈಪೋಲಾರ್ ಮೆಡಿಟೇಷನ್ ನಲ್ಲಿ ಅನುಭವ ಆಗ್ತದೆ. ಬಿಂದು ಚಕ್ರದಲ್ಲಿ ಆದ ನಂತರ 6ನೇ ಹಂತಕ್ಕೆ ಹೋಗುವಾಗ ಬಿಂದು ಚಕ್ರ ಮತ್ತು ಬ್ರಹ್ಮರಂಧ್ರ
ಈ ಬ್ರಹ್ಮರಂಧ್ರದಲ್ಲಿ 4 ಪೆಟಲ್ಸ್ ಇದೆ. ಈ 4 ಪೆಟಲ್ಸ್ ಅದರಲ್ಲಿಯೂ ಕೂಡ ಇಲ್ಲಿ ಕೇಸರಿ ಮುದ್ರಾ ಮೆಡಿಟೇಷನ್ ಅನ್ನು ಮಾಡಬೇಕು. ಆ ಕೇಸರಿ ಮುದ್ರಾ ಮೆಡಿಟೇಷನ್ ಮಾಡಿದಾಗ ನಮಗೆಲ್ಲ ಅದ್ಭುತವಾದಂತ ಅನುಭವಗಳಾಗ್ತದೆ. ಆ ಅನುಭವಗಳು ಮುಂದೆ ಅಲ್ಲಿಯೂ ಕೂಡ ಗುರುಮಂಡಲ ಮತ್ತು ಸಹಸ್ರಾರದಲ್ಲಿ ನಮಗೆ ಟ್ರಯಾಂಗ್ಯುಲರ್ ಎನರ್ಜಿ ಅನುಭವವಾಗ್ತದೆ. ಅದು 8ನೇ ದಿನಕ್ಕೆ ಹೋಗ್ತದೆ. ಇನ್ನು 9ನೇ ದಿನಕ್ಕೆ ನೋಡುವಾಗ ನಿರಾಧಾರ ಮತ್ತು ಪರಮಾಣು ಆಸಲ್ಲಾಟ, ಅದು 1000 ಫೀಟ್ ಹೈಟ್. ಅಲ್ಲಿಂದ ಅದಕ್ಕೆ ಬೀಜಾಕ್ಷರಗಳಿರ್ತದೆ. ಆ ಬೀಜಾಕ್ಷರಗಳು ವಾಸಯೋಗದಲ್ಲಿದ್ದಂತಹ ಬೀಜಾಕ್ಷರಗಳೇ ಇರ್ತದೆ. ಆ ಬೀಜಾಕ್ಷರಗಳನ್ನು ತದ್ವಿರುದ್ಧವಾಗಿ ಉಸಿರಾಟದ ಕ್ರಮದಲ್ಲಿ ತೆಗೆದುಕೊಳ್ಳುವಾಗ ಯಾವ ರೀತಿ ಮಾಡುತ್ತೇವೆ, ಅದರ ಅಪಸವ್ಯ ಕ್ರಮದಲ್ಲಿ ಉಸಿರಾಟವನ್ನು ಬಿಡುವಾಗ ಮಾಡಬೇಕು. ಆಗ ಇದಿನ್ನೂ ಕೂಡ ನೇರವಾಗಿ ಬ್ರಹ್ಮಾಂಡಕ್ಕೆ ಅದು ಲಿಂಕ್ ಆಗ್ತದೆ. ಅದು ಲಿಂಕ್ ಆಗಬೇಕಿದ್ರೆ ನಾವು ಅದಕ್ಕೊಂದು ವಿಶೇಷವಾದಂತಹ ಹಸ್ತ ಮುದ್ರೆಯನ್ನು ಮಾಡಬೇಕು. ಹಸ್ತ ಮುದ್ರೆಯಿಂದ ಒಂದೇ ಕ್ಷಣದಲ್ಲಿ ಕುಂಡಲಿಯನ್ನು ಉಸಿರಿನ ಜೊತೆಯಲ್ಲಿ ಸ್ವೀಕರಿಸ್ತಾ ಚಕ್ರದ ಮೂಲಕ ಮೂಲಾಧಾರದಿಂದ ಅದರ ಮೇಲ್ಭಾಗದ ಚಕ್ರಕ್ಕೆ ಹೋಗ್ತದೆ. ಹಾಗೆ ಉಸಿರನ್ನು ತೆಗೆದುಕೊಳ್ಳುವುದು ಸ್ವಾಧಿಷ್ಠಾನದಲ್ಲಿ ಬಿಡುವುದು. ಅದೇ ರೀತಿ ಸ್ವಾಧಿಷ್ಠಾನದಲ್ಲಿ ಉಸಿರನ್ನು ತೆಗೆದುಕೊಳ್ಳುವುದು ನಮ್ಮ ಮುದ್ರೆಯನ್ನು ಮೇಲ್ಭಾಗಕ್ಕೆ ಮಾಡುವುದು. ಹಾಗೆ ಮಾಡ್ತಾ ಮಾಡ್ತಾ ಮೇಲ್ಭಾಗದ ಚಕ್ರಕ್ಕೆ ಹೋಗಿ ನೇರವಾಗಿ ಮತ್ತೆ ನಾವು ಅನಾಹತದಿಂದ ಆಜ್ಞದಿಂದ ಮತ್ತೆ ಸಹಸ್ರಾರ, ಆ ಸಹಸ್ರಾರದಿಂದ ಗುರುಮಂಡಲ, ಗುರುಮಂಡಲದಿಂದ ಪರಮಾಣು, ಆ ಪರಮಾಣುವಿನಿಂದ ಬ್ರಹ್ಮಾಂಡಕ್ಕೆ ಹೋಗ್ತದೆ. ನಮ್ಮ ಶರೀರಕ್ಕೂ ಬ್ರಹ್ಮಾಂಡಕ್ಕೂ ಲಿಂಕ್ ಆಗ್ತದೆ. ಆಗ ಆಗುವಂತ ಅನುಭವಗಳು, ಆ ಅನುಭವವನ್ನು ನಾವು ಪಡಿಬೇಕಿದ್ರೆ ಯಾರಿಗೆ ಈ ಯೋಗವನ್ನು ಕಲಿಯಲಿಕ್ಕೆ ಆಸಕ್ತಿ ಉಂಟು, ಈ ನಮ್ಮ ಕೆಳಗೆ ನಂಬರ್ ಕೊಟ್ಟಿದ್ದೇವೆ, ನೋಟಿಫಿಕೇಶನ್ ಎಲ್ಲ ಉಂಟು, ಅದನ್ನೆಲ್ಲ ಆನ್ ಮಾಡಿಕೊಳ್ಳಿ. ನಂಬರದಿಂದ ನಮ್ಮ ಗುರುಗಳಾದಂತಹ ಶಿವಯೋಗಿ ಶಿವರಾಜ್ ಅಂತ ಇವರನ್ನು ಭೇಟಿಯಾಗಿ ನಮಗೆ ಹೊಸ ಅನುಭವಗಳಾಗ್ತದೆ. ಇಲ್ಲಿಗೆ ಈಗ ಇವತ್ತಿನ ವಾಸಿ ಬಡಿಗೈ ಯೋಗದ ಅನುಭವ ಇಲ್ಲಿಗೆ ಮುಕ್ತಾಯ ಆಯ್ತು.